ಆ್ಯಕ್ಚುಲಿ ಇಲ್ಲಿ ವಾಸ್ತವವಾಗಿ ಮಂಜು ವಿರುದ್ಧ ಅಸಮಾಧಾನ ಬರೋದಕ್ಕೆ ಕಾರಣ ಏನು? ಅಭಿವೃದ್ಧಿ ಆಗದೇ ಇದ್ರೂ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ತಾಲೂಕಿನ ಮತದಾರರ ಒಂದು ಕಾನ್ಸೆಪ್ಟ್. ಯಾವ ಕಾರಣಕ್ಕಾಗಿ ದೇವರಾಜ್ರವರಿಗೆ ವರಿಷ್ಠರು ಟಿಕೆಟ್ ಕೊಟ್ಟಿಲ್ಲ ಅಂತ ತಮ್ಗನ್ಸುತ್ತೆ ಸರ್? ನನಗೆ ದುಡ್ಡು ಇಲ್ಲ ಅನ್ನೋದೊಂದು ವರಿಷ್ಠರಿಗೆ ಮಾನದಂಡ ದೌರ್ಬಲ್ಯ ಮಾಡಿಬಿಟ್ಟವ್ರೆ. ಎರಡನೇದು ಆಗೋಯ್ತು, ವಯಸ್ಸಾಗೋಯ್ತು. ಅನೌನ್ಸ್ ಮಾಡುವ ಮೊದಲು ಮಂಜು ಅವರಿಗೆ ನಿಮ್ಮಂತಹ ಪಕ್ಷಕ್ಕಾಗಿ ದುಡಿದವ್ರನ್ನ, ವಿಶೇಷವಾಗಿ ದೇವರಾಜರವ್ರನ್ನ ಹೈಕಮಾಂಡ್ ಅಥವಾ ವರಿಷ್ಠರು ಏನಾದರೂ ಒಂದು ಮಾತು ಕೇಳಿದ್ರಾ ಇಲ್ವಾ? ಕುಮಾರಣ್ಣ ಅವರೇ, ಲಾಸ್ಟ್ ಟೈಮೇ ದೇವರಾಜಣ್ಣ ನಿಮಗೆ ಟಿಕೆಟು ನಾನು ಇದೇ ಇನ್ನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಹೋದ ಸತಿ ನಾನು ಮಂಜುಗೆ ಹೇಳಿದ್ದೆ. ಈ ಸಭೆ ನೀವು ವರಿಷ್ಠರಿಗೆ ನೀಡುತ್ತಿರುವ ಎಚ್ಚರಿಕೆಯ ಗಂಟೆಯ ಅಥವಾ ಪರಿವರ್ತನೆ ಆಗಿ ಅಂತ ಕೊಡ್ತಿರ್ತಕ್ಕಂಥ ಮೆಸೇಜಾ? ನಮ್ಮನ್ನು ಕನ್ಸಿಡರ್ ಮಾಡಿ ಕಾಲಾವಕಾಶ ಇದೆ, ನಮ್ರತೆಯಿಂದ ಕೋರಿಕೆಯ ಸಭೆ ಇದೆ. ಒಂದು ರೀತಿ ಚಾಣಕ್ಯನ ರೀತಿ ಕೆಲಸ ಮಾಡೋರು ಅಂದರೆ ಬಸ್ ಸಂತೋಷ್ ಅವರು ಅಂತಾರಲ್ಲ, ಕಾಣಿಸ್ಕೊಳ್ಳಲ್ಲ, ಹೆಚ್ಚು ಮಾತಾಡಲ್ಲ, ಆದರೆ ಹಿಂದೆ ಆ ಕೆಲಸ ನಿಂತಿರ್ತಾರೆ, ಶಕ್ತಿಯಾಗಿ ನಿಂತಿರ್ತಾರೆ ಅನ್ನೋ ಮಾತಿದೆ. ಕೆಲಸದಲ್ಲಿ ನಿದ್ದೆನೇ ಮಾಡೋದಿಲ್ಲ ಸರ್. ಎಲ್ಲ ಚುನಾವಣೆಯಲ್ಲೂ ಸುತ್ತಿದ್ದೀವಿ ಸರ್.